ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿರುವ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಅಗತ್ಯ ಮಾತ್ರೆ ಔಷಧಿಗಳ ತೀವ್ರ ಕೊರತೆಯಿಂದ ಪ್ರತಿನಿತ್ಯ ನೂರಾರು ಬಡ ರೋಗಿಗಳು ಚಿಕಿತ್ಸೆಗಾಗಿ ಪರದಾಡುತ್ತಿರುವುದನ್ನು ಕಂಡು ಸರ್ಕಾರದ ನಿರ್ಲಕ್ಷ್ಯ ನೀತಿಯನ್ನ ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಜನರ ಆರೋಗ್ಯದ ಹಕ್ಕನ್ನ ಎತ್ತಿ ಹಿಡಿಯಲು ನವನಗರ ಬಸ್ ನಿಲ್ದಾಣದಿಂದ ವಿನೂತನ ಪ್ರತಿಭಟನೆಯನ್ನ ಕೆಆರ್ಎಸ್ ಪಕ್ಷದ ಜಿಲ್ಲಾ ಉಸ್ತುವಾರಿ ಶಿವಾನಂದ ಯಡಹಳ್ಳಿ ನೇತೃತ್ವದಲ್ಲಿ ಆರಂಭಿಸಿ ಸಾರ್ವಜನಿಕರಿಂದ ಭಿಕ್ಷೆ ಬೇಡಿ ಹಣ ಸಂಗ್ರಹಿಸುತ್ತಾ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಿಳಿಸುತ್ತಾ ನಗರದ ಪ್ರಮುಖ ಮಾರ್ಗದ ಸಂಚರಿಸಿ ಜಿಲ್ಲಾ ಆಸ್ಪತ್ರೆ ಮುಂಭಾಗ ತಲುಪಿ ಪ್ರತಿಭಟನೆಯ ಮೂಲಕ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಆಸ್ಪತ್ರೆಗೆ ಅಗತ್ಯ ಔಷಧಿಗಳನ್ನು ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದರು. ವರದಿ ಮುತ್ತು ಮಹೇಶವಾಡ್ಗಿ, ಬಾಗಲಕೋಟೆ. ಜನತೆಗೆ ಬಡವರಿಗೆ ಅನ್ಯಾಯ ಆಗಬಾರ್ದು. ಹಾಗಾಗಿ ಬಡವರಿಗೆ ಮತ್ತು ಆರೋಗ್ಯ ಭಾಗ್ಯ ಅನ್ನೋದು ದೊಡ್ಡದು. ಹಾಗಾಗಿ ನಮ್ಮ ಜಿಲ್ಲೆಯ ಬಾಗಲಕೋಟೆ ಜನರಿಗೆ ಒಳ್ಳೆಯ ಉತ್ತಮವಾದ ಆರೋಗ್ಯವನ್ನು ಉಚಿತವಾಗಿ ಕೊಡುವಂಥ ಕೆಲಸ ನೀವು ಮಾಡಬೇಕು. ದೊಡ್ಡ ದೊಡ್ಡ ಕಟ್ಟಡದಿಂದಾಗಿ ಪ್ರತಿಯೊಬ್ಬರಿಗೆ 10-12 1.5 ಲಕ್ಷ ಸಂಬಳ ಇದೆ. ನಮ್ಮ ಸೇವೆಗಾಗಿ ಇವರನ್ನು ನಾವು ನೇಮಕ ಮಾಡಿಕೊಂಡು ಮತ್ತು ಒಳ್ಳೆ ಸೇವೆಯನ್ನು ಕೊಡ್ತಾ ಇಲ್ಲ, ಎಲ್ಲವೂ ಹೊರಗೆ ಬರೋದು ಕೊಡ್ತೀರಿ. ಮತ್ತೆ ಸರ್ಕಾರಿ ಆಸ್ಪತ್ರೆ ಯಾಕೆ ಸರ್ ಅವ್ರು ಹೇಳ್ತಾರೆ ನಮ್ಮಲ್ಲಿ ಎಲ್ಲವೂ ಸರಿ ಇದೆ. ನಾರ್ಮಲ್ ಡೈಲಾಗ್ ಇರ್ತಾವೆ ಇಷ್ಟು. ನಾರ್ಮಲ್ ಡೈಲಾಗ್ ಅಂದರೆ ನಮ್ಮಲ್ಲಿ ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಕೊಡ್ತಾ ಇದ್ದೇವೆ, ಎಲ್ಲವೂ ಮಾಡುತ್ತೇವೆ, ಸರಿಪಡಿಸುತ್ತೇವೆ, ಮಾಡುತ್ತೇವೆ. ಇಂಥವೆಲ್ಲವೂ ಡೈಲಾಗ್ಗಳನ್ನು ಚೆನ್ನಾಗಿ ಒಂದಿಷ್ಟು ಬಾದಿಟ್ಟುಕೊಂಡಿದ್ದಾರೆ. ಅದನ್ನು ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ಜಿಲ್ಲೆಯಲ್ಲಿ ಏನಪ್ಪ ಇವತ್ತು ಸಾಮಾನ್ಯ ಜನ ಬಜ್ಜಿ ಹೇಳ್ತಾ ಇದ್ರು, ಯಪ್ಪ ನನ್ನ ಕಡೆಯಿಂದ ನನ್ನ ಮಗಳಿಗೆ ಹೋದಾಗ 12,000 ರೂಪಾಯಿ ತೊಗೊಂಡಿದ್ದಾರೆ, ನಾನು 100 ರೂಪಾಯಿ ನಿಮಗೆ ಕೊಡ್ತೀನಿ, ಅವ್ರಿಗೆ ಕೊಡ್ರಿಯಪ್ಪ. ಇವತ್ತು ಭಿಕ್ಷಾಟನೆ ಅಂದರೆ ನಾವು ಬಡ ಜನರ ಹತ್ರ ಹೋಗಿ 5-10 ರೂಪಾಯಿ 100 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಹತ್ತತ್ರ 2,500 ಆಗಿದೆ. ಆ 2,500 ಕಲೆಕ್ಟ್ ಮಾಡಿ ಪುಣ್ಯಾತ್ಮನಿಗೆ ನಾವು ಹೊರಗಡೆ ಕರೆಸಿ ದಯವಿಟ್ಟು ತಾವು ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಸರ್ಕಾರಕ್ಕೆ ದೇಣಿಗೆಯನ್ನು, ಜನರ ದೇಣಿಗೆ. ಬಾಗಲಕೋಟೆಯ ಪ್ರತಿಯೊಬ್ಬ ಶ್ರಮಿಕನ ಏನಪ್ಪ ಅಂದ್ರೆ ಆಟೋ ನಡೆಸೋನು, ಕಾಯಿಪಲ್ಯ ಮಾಡುವ, ಏನೋ ಬೀದಿಯಲ್ಲಿ ಟ್ಯಾಕ್ಟರ್ ನಡೆಸೋದು, ಬದುಕನ್ನು ನಡೆಸ್ಕೊಂಡು ಇಂಥವರೆಲ್ಲರೂ ಕಲೆಕ್ಟ್ ಮಾಡಿ ಅವರ ಶ್ರಮದ ಹಣ ಇವತ್ತು ಸರ್ಕಾರಕ್ಕೆ ಕಳಿಸಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಇದು ಸೇರಿಸ್ಕೊಳ್ತಾರೆ. ವಿನೂತನವಾದ ಒಂದು ಪ್ರತಿಭಟನೆ ಏನಂದರೆ ಶಾಂತಿಯುತವಾಗಿ ಭಿಕ್ಷಾಟನ ಪ್ರತಿಭಟನೆಯನ್ನು ಇವತ್ತು ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರು ಏನು ಜನಸಾಮಾನ್ಯರಿಗೆ ಆಗ್ತಾ ಇರುವಂಥ ಸರ್ಕಾರಿ ದವಾಖಾನೆಯಲ್ಲಿ, ಅದು ವಿಶೇಷವಾಗಿ ಸರ್ಕಾರಿ ದವಾಖಾನೆಯಲ್ಲಿ ಏನಾಗ್ತಾ ಇದೆ ಅಂದರೆ ಬಡವರ್ಗರಿಗೆ, ಯಾಕಂದರೆ ಇಲ್ಲಿ ಬರುವಂಥವರು ಬಡವರು, ಇದು ಸರ್ಕಾರಿ ದವಾಖಾನೆ ಅಂದ ತಕ್ಷಣ ಬಡವರು ಬರ್ತಾರೆ. ಆದರೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಔಷಧ ವ್ಯವಸ್ಥೆ ಇಲ್ಲ, ಸರ್ಕಾರ ನಮಗೆ ಕೊಟ್ಟಿಲ್ಲ, 2022ರಿಂದ ನಮಗೇನೋ ಔಷಧನ ಪೂರೈಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅದನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ವಿನೂತನವಾದ, ನಮ್ಮ ಕರ್ನಾಟಕದಲ್ಲೇ ಒಂದು ವಿನೂತನವಾದಂಥ ಶಾಂತಿಯುತ ಭಿಕ್ಷಾಟನ ಪ್ರತಿಭಟನೆಯನ್ನು ಮಾಡಿ, ಏನು ಜನಸಾಮಾನ್ಯರು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಟ್ಟಿರ್ತಾರೆ, ಅದನ್ನು ಭಿಕ್ಷಾಟನೆ ಮಾಡಿ ಆ ಕೆಲವೊಂದು ಏನು ಸರ್ಕಾರಕ್ಕೆ ಒಂದು ಕೊಡುವಂಥ ಕೆಲಸವನ್ನು ಮಾಡುವಂಥ ವಿನೂತವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಒಂದು ಯಾವುದೋ ಊರಿಗೆ ಹೋಗ್ಬೇಕಂದ್ರೆ ಪೆಟ್ರೋಲ್ ಅಂದ್ರೆ 1-2 ನಿಂತ್ಕೊಂಡು, ಈಗ ನನ್ನ ಹಾರ್ಟ್ ಅಟ್ಯಾಕ್ ಆಯಿತು, ನಮ್ಮ ಸರ್ಕಾರದವರು ಅದೇನಂತಾರಲ್ಲ ಅದ ಸ್ಟಂಟ್ ಕಳಿಸ್ಬೇಕು ಮಾಡಬೇಕು, ನಾನು ವೇಟ್ ಮಾಡೋ ಸಾಧ್ಯನಾ ಸರ್ ಬಡವರು ಕಾರ್ಯಕ್ರಮ ಮಾಡಿ ನಾವು ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮ ನಮ್ಮ ಯಶಸ್ವಿಯಾಗಿ ನಡೀತಾ ಇದೆ. ಹೀಗಾಗಿ ಏನಂದ್ರೆ ನಾವು ಒಂದು 1.5 ಮಟ್ಟ ನಾವು ಸರಿ ಮಾಡಬೇಕು. ಅದು ಹಂಟ ಪೇಷಂಟ್ ಇಮಿಡಿಯೇಟ್ಲಿ ನಾವು 4 ರೂಪಾಯಿ ಕೊಡೋ ಒಂದು ಇಂಜೆಕ್ಷನ್ ಫ್ರೀಯಾಗಿ ನಾವು ಕೊಡ್ತಾ ಇದ್ದೀವಿ. ಸುಮಾರು ಸ್ಟಾಕ್ ಇದೆ ನಾವು ಮಾಡ್ತಾರೆ. ಅದ್ರ ಬಗ್ಗೆ ಏನು ತೊಂದರೆ ಸರ್ 1 ನಿಮಿಷ. ಈಗ ಸರ್ಕಾರದಿಂದ ಯಾವುದಾದ್ರೂ ಮೆಡಿಸಿನ್ಗಳು ಬರದೇ ಇದ್ದಾಗ ಹೊರಗಡೆ ತಾವು ಬರೆದುಕೊಂಡು ಬಂದು ನೀವೇ ಹೊರಗಡೆ ಬರೆಸ್ಕೊತ ಅದಕ್ಕೆ ಪ್ರಾವಿಷನ್ ಇದೆ. ಮತ್ತೆ ಯಾವ್ದು ಮಾಡ್ಬೋದಾಯ್ತಲ್ಲ, ನಿನಗೆ ಆಪರೇಷನ್ ಇದೆ, ಒಂದು 10,000-15,000 ಹೊರಗೆ ಯಾವುದೋ ಇಲ್ಲ, ಅದಕ್ಕೆ ಫ್ರೀಯಾಗಿ ಕೂಡ ನಾವೇ ನಿಮ್ಮ ಈಗ ನಿಮಗೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ಒಂದು ಸೌಲಭ್ಯಗಳು ಸಿಗದೆ ಹೋಗಿದ್ದಾಗಿ ತಾವೇ ಏನಪ್ಪ ಅಂದ್ರೆ ಹೊರಗಡೆಯಿಂದ ಯಾರಾದರೂ ಮೆಡಿಸಿನ್ ಸಪ್ಲೈ ಮಾಡ್ತಿದ್ರೆ ಸರ್ಕಾರದಿಂದ ತರಿಸ್ಕೊಂಡು ಅದ್ರ ಹೊಳೆ ತಾವು ಸರ್ಕಾರಕ್ಕೆ ಕಳಿಸಿ ದುಡ್ಡನ್ನು ತೊಗೋಬೋದಲ್ಲ ಸರ್? ಅದನ್ನೆಲ್ಲ ಹೆಂಗೆ ಹೊರಗೆ ಖಂಡಿತವಾಗಿ ನಮ್ಮಲ್ಲಿ ನಮಗೆ ತಂದೆ ಆದಂಥ ABRK ಅಂಗಳದಲ್ಲಿ ಮತ್ತು ನಾವು ಮಾಡ್ತಾ ಇದ್ವಿ. ಇವಾಗ ಟೆಂಡರ್ ತರಬೇಕು ಮುಗಿದ್ಬಿಟ್ಟು ಆಲ್ರೆಡಿ ನಾವು ಇವಾಗ ಲಾಸ್ಟ್ ಒಂದು 15 ಲಕ್ಷ ಮೆಡಿಸಿನ್ ನಾವೀಗ ಒಂದು ಬೇಕಾದ್ರೆ ನಾವು ಡಾಕ್ಯುಮೆಂಟ್ ಚೆಕ್ ಮಾಡ್ಬೋದು. ಮೆಡಿಸಿನ್ ಬಂದರೆ ಬೇಕಾದ್ರೆ ಕೊಡ್ತಿದ್ದೇವೆ.